ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಒಂದು ಬತ್ತಿ ಹಾಗೆ ಕರ್ಪೂರ ತಗೊಂಡು ಏನು ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗಂತೂ ಎಲ್ಲ ಕಡೆ ಸೊಳ್ಳೆ ತುಂಬಾ ಆಗಿಬಿಟ್ಟಿದೆ ಅಲ್ವಾ? ಎಷ್ಟೇ ಬಾಗಿಲು ಮುಚ್ತೀವಿ, ಕಿಟಕಿ ಮುಚ್ತೀವಿ ಅಂದ್ರೂ ಸಂಜೆ ಆದರೆ ಸಾಕು ಎಲ್ಲಿಂದನಾದರೂ ಸೊಳ್ಳೆಗಳು ಬಂದೇ ಬಿಡುತ್ತೆ. ಆದರೆ ನಾನಿಲ್ಲಿ ಇವತ್ತು ತೋರಿಸೋ ಐಡಿಯಾನ ನೀವು ಫಾಲೋ ಮಾಡಿದರೆ ಒಂದು ಸೊಳ್ಳೆನೂ ನಿಮ್ಮ ಮನೆ ಒಳಗಡೆ ಸುಳಿಯೋದಿಲ್ಲ. ಅದಕ್ಕೆ ನೋಡಿ, ಒಂದು ಮಣ್ಣಿನ ಪ್ರಣತಿ ತಗೊಳ್ಳಿ, ಚಿಕ್ಕದಾದರೂ ನಡೆಯುತ್ತೆ. ಇದರ ಒಳಗಡೆ ಈಗ 1 ರಿಂದ 2 ಚಮಚದಷ್ಟು ಕಾಫಿ ಪುಡಿನ ಹಾಕಿ, ತುಂಬ ಫೈನ್ ಪೌಡರ್ಗಿಂತ ತರಿಯಾಗಿ ಇರುತ್ತಲ್ವ ಕಾಫಿ ಪುಡಿ, ಆ ಥರದ್ದು ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಬತ್ತಿ ಇತ್ತಲ್ವ, ಅದನ್ನು ಎಣ್ಣೆಯಲ್ಲಿ ನೆನೆಸಿಬಿಟ್ಟು ಈ ಕಾಫಿ ಪುಡಿ ಒಳಗಡೆಗೆ ಸೇರಿಸಬೇಕು. ಅಥವಾ ನೀವು ಮೊದಲೇ ಎಣ್ಣೆಯಲ್ಲಿ ನೆನೆಸಿದ ಬತ್ತಿಯನ್ನು ಇಟ್ಟು ಆ ನಂತರ ಅದರ ಮೇಲೆ ಕಾಫಿ ಪುಡಿಯನ್ನು ಹಾಕಬಹುದು. ಬತ್ತಿ ಸರಿಯಾಗಿ ಕಾಫಿ ಪುಡಿ ಒಳಗೆ ಸಿಗಿಸಿದ ನಂತರ ನೋಡಿ, ಹಚ್ಚೋದಕ್ಕೆ ಬರಬೇಕು, ಆ ರೀತಿ ಅದನ್ನು ಫಿಕ್ಸ್ ಮಾಡಿ. ನೋಡಿ, ಈಗ ಸರಿಯಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಇಷ್ಟಾದ ನಂತರ ಒಂದು ಕರ್ಪೂರ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ತುಂಡು ಮಾಡಿ ಇದರ ಸುತ್ತ ಹಾಕಬೇಕು. ಅಂದರೆ ಮೊದಲಿಗೆ ಒಂದು ಲೇಯರ್ ಕಾಫಿ ಪುಡಿ ಆಗಿತ್ತಲ್ವ, ಅದರ ಮೇಲ್ಗಡೆ ಕರ್ಪೂರದ ಪುಡಿನ ಉದುರಿಸ್ಬೇಕು. ಆಮೇಲೆ ನೋಡಿ, ಮಸಾಲೆ ಸಾಮಾನುಗಳಲ್ಲಿ ಚಕ್ರಮೊಗ್ಗು ಅಂತ ಇರುತ್ತಲ್ವ, ನಕ್ಷತ್ರದ ಥರ, ಅದರಲ್ಲಿ ಒಂದು ತುಂಡನ್ನ ಈ ತರಹ ತೆಗೆದುಕೊಳ್ಳಿ. ಜೊತೆಯಲ್ಲಿ ಒಂದು ಚಿಕ್ಕ ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತೀವಲ್ಲ, ಅದನ್ನು ತಗೋಬೇಕು. ನೋಡಿ, ಇದೆರಡು ಮಸಾಲೆ ಸಾಮಾನು. ಇದನ್ನೀಗ ಈ ಕಾಫಿ ಪುಡಿ ಮತ್ತು ಕರ್ಪೂರದ ಮಿಶ್ರಣ ಇತ್ತಲ್ವ, ಅದರಲ್ಲಿ ಅಲ್ಲಲ್ಲೇ ಚುಚ್ಚಿಡಬೇಕು. ಈ ಚಕ್ರಮೊಗ್ಗು ಇರಲಿಲ್ಲ ಅಂದರೆ ಒಂದು ಲವಂಗ ಕೂಡ ಚುಚ್ಚಿ ಇಡಬಹುದು. ಇಷ್ಟಾದ ನಂತರ ಈಗ ಎಣ್ಣೆಯಲ್ಲಿ ನೆನೆಸಿದ ಬತ್ತಿ ಇತ್ತಲ್ವ, ಅದನ್ನು ಈ ತರಹ ಹಚ್ಚಿಡಿ. ನೋಡಿ, ಸೇಮ್ ದೀಪದ ಥರನೇ ಹತ್ಕೊಳ್ಳುತ್ತೆ. ಹೀಗೆ ಇದನ್ನು ಟೇಬಲ್ ಮೇಲೆ ಅಥವಾ ಬಾಗಿಲ ಹತ್ರ ಹಚ್ಚಿ ಇಡಬಹುದು. ಬತ್ತಿ ಸರಿಯಾಗಿ ಹತ್ಕೊಳ್ಳೋದಕ್ಕೆ 1-2 ನಿಮಿಷ ತಗೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಉರಿಯನ್ನು ಹಾಗೆ ಬಿಡಿ. ನೀವು ಮನೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ರೆ ಅದರ ಹತ್ರ ಈ ದೀಪನ ಇಡಬೇಕು. ಆಗ ಗಿಡಗಳ ಸುತ್ತ ಸೊಳ್ಳೆಗಳು ಸೇರ್ಕೊಳ್ಳೋದಿಲ್ಲ. ಇದರಲ್ಲಿ ಕರ್ಪೂರ ಹಾಗೆ ಚಕ್ಕೆ ಮತ್ತು ದಾಲ್ಚಿನ್ನಿ ಇರೋದ್ರಿಂದ ಅದರ ಸುವಾಸನೆ ಮನೆ ತುಂಬ ಹರಡುತ್ತೆ. ನೋಡಿ, ಸ್ವಲ್ಪ ಹೊತ್ತು ಹೀಗೆ ಉರಿದ ನಂತರ ಇದರ ಬೆಂಕಿನ ಆರಿಸ್ಬಿಡಿ. ಬೆಂಕಿ ಆರಿದ ನಂತರ ನೋಡಿ, ಈ ತರಹ ಹೊಗೆ ಬರ್ತಾ ಇರುತ್ತೆ. ಇದರಿಂದ ಯಾವುದೇ ಸೊಳ್ಳೆಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ. ಕೆಮಿಕಲ್ಗಳಿಂದ ಮಾಡಿರುವಂತಹ ಸೊಳ್ಳೆ ಬತ್ತಿ ಉಪಯೋಗಿಸೋದಕ್ಕಿಂತ ಮನೆಯಲ್ಲಿ ನೀವೇ ಈ ತರಹ ತಯಾರು ಮಾಡಿದರೆ ಒಳ್ಳೆಯದಲ್ವಾ? ಇದರಿಂದ ಸೊಳ್ಳೆಗಳು ಹೋಗೋದಷ್ಟೇ ಅಲ್ಲ, ಮನೆಯೆಲ್ಲ ಸುವಾಸನೆಯಿಂದ ಕೂಡಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಸೊಳ್ಳೆಗಳಿಂದ ಹೇಗೆ ಮುಕ್ತಿ ಪಡಿಬಹುದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗೆಯೇ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮರೀದೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.